ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಕದನ ಆಗ್ತಾ ಇದೆ ಸರ್. ಅಮೆರಿಕ, ಇರಾನ್, ಇಸ್ರೇಲ್. ಇಲ್ಲಿ ರಾಜ್ಯದಲ್ಲಿ ಉಪಚುನಾವಣೆಯ ಕದನ. ಗೆಲುವು ಯಾರಿಗೆ ಸರ್? ಉಪಚುನಾವಣೆ ನೋಡಿ, ಇದು ಸಹಜವಾಗಿ ನೋಡಿದ್ರೆ ಕಳೆದ ಬಾರಿನೂ ಕೂಡ ನಾವು ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸಿದೋ ನಮ್ಮ ಸರ್ಕಾರ ಬಂದ ಮೇಲೆ. ಆದ್ದರಿಂದ ಈ ಬಾರಿನೂ ಕೂಡ ನಮಗೆ ಎರಡರಲ್ಲೂ ನಮಗೆ ಗೆಲುವು ಆಗುತ್ತೆ ಅಂತ ವಿಶ್ವಾಸ ಇದೆ. ಚನ್ನಪಟ್ಟಣ ಅಂತ ಕ್ಷೇತ್ರದಲ್ಲೇ ನಾವು ಭಾಳ ಪ್ರತಿಷ್ಠಿತವಾದಂಥ ಚುನಾವಣೆ ಆಗಿತ್ತು, ಅದನ್ನು ನಾವು ಗೆಲುವನ್ನು ಸಾಧಿಸ್ತಕ್ಕಂಥದ್ದಾಯಿತು. ಆ ಕಾರಣದಿಂದ ಖಂಡಿತವಾಗಿಯೂ ಇದಕ್ಕೆ ಅವಕಾಶ ಇದೆ. ದಾವಣಗೆರೆ ಮತ್ತು ಬಾಗಲಕೋಟೆ ಎರಡು ನಮ್ಮ ಕ್ಷೇತ್ರಗಳೇ. ನಮ್ಮ ಇಬ್ಬರು ಶಾಸಕರೇ ಇದು ಶಾಮನೂರು ಶಿವಶಂಕರಪ್ಪನವರು ಮತ್ತು ಮೇಟಿಯವರು ಇಬ್ಬರು ಒಳ್ಳೆ ಪ್ರಭಾವಿ ನಾಯಕರು, ಒಳ್ಳೆ ಕೆಲಸ ಮಾಡಿದರು, ಒಳ್ಳೆ ಹೆಸರಿತ್ತು. ಅದರಿಂದ ಎರಡು ಕಾಂಗ್ರೆಸ್ಗೆ ಒಂದು ರೀತಿ ಅನುಕೂಲ ಇರುವಂಥದ್ದು. ಮತ್ತು ನಮ್ಮ ಸರ್ಕಾರದ ಕೆಲಸ ಕಳೆದ 3 ವರ್ಷ ಹೆಚ್ಚು ಕಡಿಮೆ ಈಗ ಆಗ್ತಾಯಿದೆ. ರಾಜ್ಯದ ಒಂದು ಅಭಿವೃದ್ಧಿ ಮತ್ತು ರಾಜ್ಯದ ಒಳ್ಳೆ ಕೆಲಸಗಳಾಗ್ತಾ ಇರುವಂಥದ್ರಲ್ಲಿ ನೋಡಿ ಖಂಡಿತ ನಾವು ಎರಡರಲ್ಲೂ ಗೆಲ್ತೀವಿ. ಓಕೆ, ಬಾಗಲಕೋಟೆ ಕ್ಷೇತ್ರಕ್ಕೆ ಮೊದಲನೇದಾಗಿ ಬರೋದಾದರೆ ಸರ್, ಅಲ್ಲಿ ವೀರಣ್ಣ ಚರಂತಿಮಠ ಅವರು ಆ ಹಿಂದೆ ಮಾಡಿದಂಥ ಕೆಲಸಗಳು ಈ ಸಲ ಕೈ ಹಿಡಿಯುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ BJP ಇದೆ. ಇನ್ನು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಬರೋದಾದರೆ ಅಲ್ಲಿ ಅಲ್ಪಸಂಖ್ಯಾತರು ಟಿಕೆಟನ್ನು ಕಾಂಗ್ರೆಸ್ಸಲ್ಲಿ ಕೇಳಿದ್ರು, ಅದನ್ನು ಕಾಂಗ್ರೆಸ್ ಒಪ್ಕೊಳ್ಳಿಲ್ಲ. ಹಾಗಾಗಿ ಆ ಮತಗಳು ಕೂಡ ನಮ್ಮ ಪಾಲಿಗೆ ಅಂತ ಹೇಳಿ BJP ಬಹಳ ವಿಶ್ವಾಸದಲ್ಲಿದೆ. ನೋಡಿ, ಎಲ್ಲರೂ ಲೆಕ್ಕಾಚಾರಗಳು ಮಾಡ್ತಾರೆ, ಚುನಾವಣೆ ಇದ್ದಾಗ ಎಲ್ಲ ಥರ ಲೆಕ್ಕಾಚಾರಗಳಾಗುತ್ತೆ. ಆದರೆ ಇವತ್ತು ಹಿಂದೆ ಮೇಟಿಯವರು ಗೆದ್ದಿದ್ರು, ಶಾಮನೂರವರು ಕೂಡ ಗೆದ್ದಿದ್ರು. ಮತ್ತು ನಮಗೆ ಈ ಸಲ ಅವರ ಒಳ್ಳೆ ಹೆಸರುಗಳಿದೆ, ಅವ್ರು ಮಾಡಿರತಕ್ಕಂಥ ಕೆಲಸದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ, ಮತ್ತು ನಮ್ಮ ಸರ್ಕಾರದ ಒಳ್ಳೆ ಅಭಿಪ್ರಾಯ ಇದೆ. ಆದ್ದರಿಂದ ಅವರು ಏನೇ ಹೇಳಿದ್ರು, ಈಗ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರಿಗೆ BJPಯವರು ಅವರ ಒಂದು ಧೋರಣೆ ಏನು ಅಂತ ಎಲ್ರಿಗೂ ಗೊತ್ತಿದೆ. ಮತ್ತು ಅಲ್ಪಸಂಖ್ಯಾತರಂತಲ್ಲ, ನಾವು ಎಲ್ಲರೂ ಪರ ಇರುವಂಥದ್ದು ನಮ್ಮ ಸರ್ಕಾರ. ಅದರಲ್ಲಿ ಅಲ್ಪಸಂಖ್ಯಾತರು ಕೂಡ ಸೇರಿಸ್ಕೊಳ್ತೀವಿ ನಾವು. ಅದರಿಂದ ಯಾವುದೇ ಒಂದು ರಾಜಕೀಯ ಪ್ರಾತಿನಿಧ್ಯ ಇರ್ಬೋದು. ಈಗ MLCಗಳು ಮಾಡಿದ್ದೇವೆ, MP ಗಳು, ರಾಜ್ಯಸಭೆ MPಗಳನ್ನ ಮಾಡಿದ್ದೇವೆ. ಅನೇಕ ಜನ ಶಾಸಕರುಗಳಿದ್ದಾರೆ, ಸಚಿವರುಗಳೆಲ್ಲ ಇದ್ದಾರೆ, ಬೇರೆ ಬೇರೆ ನಿಗಮ ಮಂಡಳಿಗಳಿಗೆಲ್ಲ ಅವ್ರನ್ನ ತೊಗೊಂಡಿದ್ದೀವಿ. ಅಂದರೆ ನಾವು ಎಲ್ಲರನ್ನೂ ಕೂಡ ತೊಗೊಂಡು ಹೋಗ್ತೀವಿ, ಅಲ್ಪಸಂಖ್ಯಾತರು, ಬಹುಸಂಖ್ಯಾತರು, ಎಲ್ಲ ವರ್ಗ ಜಾತಿ. ಅದರಿಂದ ಅವ್ರು ನಮ್ಮ ಜೊತೆಯಲ್ಲಿ ಬರ್ತಾರೆ. BJPಯವರು ಕೋಮುವಾದ ಮತ್ತು ಅವರ ಒಂದು ಧ್ರುವೀಕರಣ ರಾಜಕಾರಣ ನಾವಂತೂ ಮಾಡೋಕ್ಕೆ ಹೋಗಲ್ಲ. ಅದರಿಂದ ಕೆಲವರಿಗೆ ಆಕಾಂಕ್ಷಿಗಳು ಇರ್ತಾರೆ, ಸ್ವಲ್ಪ ಬೇಜಾರಾಗಿರ್ಬೋದು, ಆದರೆ ಸರಿ ಹೋಗ್ತದೆ ಮತ್ತು ಚುನಾವಣೆಯಲ್ಲಿ ನಮ್ಮ ಪರ ನಿಲ್ತಾರೆ. ಎಲ್ಲರೂ ಕೂಡ ನಿಲ್ಲುವಂಥ ಅವಕಾಶ ಇದೆ. ಕೆಲವೊಂದು ಟೀಕೆ ಟಿಪ್ಪಣಿಗಳು ಬರ್ತಾನೆ ಇರ್ತವೆ ಸರ್. ಇಡೀ ಕ್ಯಾಬಿನೆಟ್ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಿದೆ, ಹಾಗಾಗಿ ಸೋಲಿನ ಭೀತಿ ಕಾಂಗ್ರೆಸ್ಗೆ ಈ ಉಪಚುನಾವಣೆಯಲ್ಲಿ ಅಂತ. ನೋಡಿ, ಎಲ್ಲ ಇಡೀ ಕ್ಯಾಬಿನೆಟ್ ಅಲ್ಲ, ಯಾಕೆಂದರೆ ನಾನು ಪುದುಚೇರಿಯಲ್ಲಿ ಉಸ್ತುವಾರಿ ಆಗಿದ್ದೇನೆ, ಅನೇಕ ಜನ ಕೇರಳಗೆ ಕಳಿಸಿದ್ದಾರೆ, ಕೆಲವರಿಗೆಲ್ಲ ಈ ಥರ ಬೇರೆ ಬೇರೆ ತಮಿಳುನಾಡಿಗೆ ಕೆಲವರನ್ನೆಲ್ಲರೂ ಅಲ್ಲಿಗೆ ಕಳಿಸಿದ್ದಾರೆ. ಅದು ಒಂದು ಕಡೆ. ಎರಡನೇದು, ಉಪಚುನಾವಣೆ ಯಾವಾಗ ಕೂಡ ಒಂದು ಪ್ರತಿಷ್ಠೆಯ ರೀತಿಯಾಗಿ ನಡೀತದೆ. ಈಗ BJPಯವರು ಕೂಡ ಅವ್ರ ಇಡೀ ಎಲ್ಲ ಮುಖಂಡರುಗಳು ಅವರು ಕೂಡ ಎಲ್ಲ ಕಡೆ ಕೂತ್ಕೊಂಡಿದ್ದಾರೆ. ಈಗ ನಮ್ಮ ಸಚಿವರು ಕೂಡ ಅವರು ಕಾರ್ಯಕರ್ತರೆ, ಪಕ್ಷದ ಕೆಲಸ ನಮ್ಗೆಲ್ರಿಗೂ ಆದ್ಯತೆ. ಅದರಿಂದ ಸಚಿವರಾಗಿದ್ದ ತಕ್ಷಣ ನಾವು ಕ್ಯಾಂಪೇನ್ಗೆ ಹೋಗಲ್ಲ, ಜವಾಬ್ದಾರಿ ತಗೊಳ್ಳ ಅಂತ ಹೇಳುವಂಥದ್ದು ಏನಿದೆ, ಮಾಡಲೇಬೇಕಾಗ್ತದೆ. ಅದರಿಂದ ಅದು ಯಾವುದೇ ಒಂದು ವಿಷಯದಲ್ಲಿ ಯಾರೂ ಅದನ್ನು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಪಕ್ಷದ ಸಂಘಟನೆ ಮಾಡುವಂಥದ್ದು, ಪಕ್ಷದ ಪರ ಕೆಲಸ ಮಾಡುವಂಥದ್ದು ಶಾಸಕರೇ ಇರ್ಬೋದು, ಸಚಿವರುಗಳೇ ಇರ್ಬೋದು, ಅವರು ಕೂಡ ಅಷ್ಟೇ ಜವಾಬ್ದಾರಿ ಇರ್ತದೆ ಕಾರ್ಯಕರ್ತರ ಜೊತೆಯಲ್ಲೂ ಮಾಡ್ತಾ ಇದ್ದಾರೆ. ಇದು ಏನು ಟೀಕೆ, ಇದಕ್ಕೇನು ನಾವು ಹೆಚ್ಚು ಮಹತ್ವ ಕೊಡಬೇಕಾಗಿದೆ.